ಕಾರವಾರದ ಹೊರವಲಯದಲ್ಲಿ 42 ವರ್ಷಗಳಷ್ಟು ಹಳೆಯದಾದ ಸೇತುವೆ ಕುಸಿದು ಬಿದ್ದು ಕಾಳಿ ನದಿಗೆ ಬಿದ್ದಿದ್ದ ಟ್ರಕ್ ಅನ್ನು ಒಂದು ವಾರದ ನಂತರ ಗುರುವಾರ ಉತ್ತರ ಕನ್ನಡ ಜಿಲ್ಲಾಡಳಿತ ಕೊನೆಗೂ ಹೊರತೆಗೆದಿದೆ. ಆಗಸ್ಟ್ 7ರಂದು ಗೋವಾದಿಂದ ತಮಿಳುನಾಡಿಗೆ ತೆರಳುತ್ತಾ ಇದ್ದ ಲಾರಿ ಸೇತುವೆ ಕುಸಿದು ಬಿದ್ದಿದ್ದು ನದಿಗೆ ಬಿದ್ದಿತ್ತು. ಆಗಸ್ಟ್ 14ರಂದು ಟ್ರಕ್ ಅನ್ನು ನದಿಯಿಂದ ಹೊರತೆಗೆಯುವ ಕಾರ್ಯಾಚರಣೆ ಆರಂಭಿಸಲಾಗಿತ್ತು. 2 ದಿನಗಳ ಕಾರ್ಯಾಚರಣೆ ಬಳಿಕ ಕೊನೆಗೂ ಗುರುವಾರ ಸಂಜೆ ಕ್ರೇನ್ ಮೂಲಕ ಲಾರಿಯನ್ನ ಹೊರತೆಗೆಯಲಾಗಿದೆ. ಯಲ್ಲಾಪುರ ಮೂಲದ ಕಂಪನಿಗೆ ಸೇರಿದ ಕ್ರೇನ್ ಕಾರ್ಯಾಚರಣೆಗೆ ನಿಯೋಜನೆ ಮಾಡಲಾಗಿತ್ತು. ಸ್ಥಳೀಯ ಸಿದ್ದಿ ಯುವಕ ಸಣ್ಯ ಮತ್ತು ಈಶ್ವರ ಮಲ್ಪೆ ಮತ್ತು ತಂಡ ಲಾರಿಗೆ ಹಗ್ಗ ಕಟ್ಟಿ ನೀರಿಗೆ ಧುಮುಕಿದ್ರು. ಡ್ರೈವರ್ಗಳು ಮತ್ತು ಎನ್ಡಿಆರ್ಎಫ್, ಜಿಲ್ಲಾಡಳಿತ ಮತ್ತು ಪೊಲೀಸರು 9 ಗಂಟೆಗಳ ಕಾರ್ಯಾಚರಣೆ ನಂತರ ಟ್ರಕ್ ಅನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾದರು. ಕಾರವಾರದ ಕಾಳಿ ನದಿಯ ಮೇಲೆ ಕಟ್ಟಲಾಗಿದ್ದಂತಹ 42 ವರ್ಷದ ಹಳೆ ಸೇತುವೆ ಕುಸಿದು ಬಿದ್ದು ಟ್ರಕ್ ಒಂದು ನೀರು ಪಾಲಾಗಿದ್ದ ಘಟನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸದ್ಯ ಟ್ರಕ್ ಅನ್ನು ಇದೀಗ ನದಿಯಿಂದ ಹೊರತೆಗೆಯಲಾಗಿದೆ. ಟ್ರಕ್ ಬಿದ್ದು 3-4 ದಿನಗಳ ನಂತರ ಗುರುವಾರ ಉತ್ತರ ಕನ್ನಡ ಜಿಲ್ಲಾಡಳಿತ ಕೊನೆಗೂ ಕೂಡ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದೆ. ಆಗಸ್ಟ್ 7ರಂದು ಗೋವಾದಿಂದ ತಮಿಳುನಾಡಿಗೆ ಹೋಗ್ತಾ ಇದ್ದಂತಹ ಲಾರಿ ಸೇತುವೆ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಕೆಳಗೆ ಬಿದ್ದಿತ್ತು, ಅಂದ್ರೆ ನದಿಗೆ ಬಿದ್ದಿತ್ತು. ಆಗಸ್ಟ್ 14ರಂದು ಟ್ರಕ್ ಅನ್ನು ನದಿಯಿಂದ ಹೊರತೆಗೆಯುವ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿತ್ತು. 2 ದಿನಗಳ ಕಾರ್ಯಾಚರಣೆಯಲ್ಲಿ ಕೊನೆಗೂ ಕೂಡ ಗುರುವಾರ ಸಂಜೆ ಕ್ರೇನ್ ಮೂಲಕ ಲಾರಿಯನ್ನ ಹೊರತೆಗೆಯಲಾಗಿದೆ.